ಹಾಯ್ ಫ್ರೆಂಡ್ಸ್, ಇದು ರೊಟ್ಟಿ ಮತ್ತು ಗುಡ್ಗಾರ ಮಾಡ್ತಾ ಇರೋದು. ನಮ್ಮೂರ ಕಡೆ ಗುಡ್ಗಾರ ಅಂತೀವಿ. ಇದು ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಬೇಯಿಸಿ ಮಾಡ್ತಾ ಇರೋ ಖಾರ ಚಟ್ನಿ ಅಂತನೂ ಅನ್ಬೋದು, ಖಾರ ಅಂತನೂ ಅನ್ಬೋದು. ಇದು ರೊಟ್ಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಕಾಂಬಿನೇಷನ್ಸ್ ಅಂತೂ ಸಖತ್ತಾಗಿರುತ್ತೆ. ಇದು ಟೊಮೊಟೊ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಕೊತ್ತಂಬರಿ ಇದೆಲ್ಲ ರುಬ್ಬೋದಕ್ಕೆ ಫ್ರೆಂಡ್ಸ್. ಅದು ಇನ್ನು ಟೊಮೊಟೊ ಮತ್ತು ಈರುಳ್ಳಿ ತೊಗೊಳೋದು ಒಗ್ಗರಣೆ ಕೊಡೋಕ್ಕೆ. ಇಲ್ಲಿ ನೋಡಿ, ಈ ಥರ ಬೇಯಿಸ್ಕೋಬೇಕು. ಟೊಮೊಟೊ ಮತ್ತು ಕಾಯಿ ಟೊಮೊಟೊ ತೊಗೊಳ್ಳಿ. ಕಾಯಿ ಟೊಮೊಟೊ ಸೂಪರಾಗಿರ್ತದೆ ಟೇಸ್ಟು. ಈ ಥರ ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಒಗ್ಗರಣೆ ಕೊಡೋಣ ಅಂತ ಒಗ್ಗರಣೆ ಕೊಡ್ತಾಯಿದ್ದೀವಿ ಫ್ರೆಂಡ್ಸ್. ಸಾಸಿವೆ, ಈ ಕಡೆ ರೊಟ್ಟಿ ಮಾಡೋಣ ಅಂತ ಬಿಸಿನೀರು ಇಟ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀವಿ. ಸಾಸಿವೆ, ಕರ್ಬೇವಿನ ಸೊಪ್ಪು ಫ್ರೆಂಡ್ಸ್, ಮಕ್ಕಳು ತಿನ್ನಲ್ಲ ಅಂದರೆ ಗುಡ್ ಐಡಿಯಾ ಅಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಅದು ಹಾಕಿದ್ರೂ ಗೊತ್ತೇ ಆಗೋಲ್ಲ. ಕರ್ಬೇವಿನ ಸೊಪ್ಪು ಆರಾಮಾಗಿ ತಿಂತಾರೆ ಮಕ್ಕಳು. ಎಲ್ಲರೂ ಅಷ್ಟೇ, ದೊಡ್ಡವರು ಒಬ್ಬೊಬ್ಬರು ಎತ್ತಿಕ್ತಾರೆ, ಒಬ್ಬೊಬ್ಬರು ತಿಂತಾರೆ. ಆದರೆ ತಿಂದರೆ ತುಂಬ ಕಣ್ಣಿಗೆ ಒಳ್ಳೆಯದಿದೆ. ಹಂಗಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಅದನ್ನು ಒಗ್ಗರಣೆ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಇವಾಗ. ಈರುಳ್ಳಿ ಸ್ವಲ್ಪ ನಿಮ್ಗೆ ಹೆಂಗೆ ಬೇಕು ಹಂಗೆ ಕಟ್ ಮಾಡ್ಕೊಳ್ಳಿ. ಸಣ್ಣಗಾದರೂ ಕಟ್ ಮಾಡ್ಕೊಳ್ಳಿ, ದಪ್ಪಗಾದರೂ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ನಮ್ಮ ಅತ್ತೆಗೆ ತುಂಬ ಇಷ್ಟ, ನನ್ನ ತಮ್ಮಂಗೂ ಇಷ್ಟ, ಹಸ್ಬೆಂಡ್ಗೂ ಇಷ್ಟ, ಎಲ್ಲರೂ ತಿಂತಾರೆ ಇಷ್ಟಪಟ್ಟು ಈ ಖಾರನ. ಹಂಗಾಗಿ ತುಂಬ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಬಾಯೆಲ್ಲ ಕೆಟ್ಟೋಗಿರೋರಿಗೆ ನಾಲಿಗೆ ಮೇಲೆ ರುಚಿ ಸಿಗಬೇಕು ಅಂದರೆ ಈ ಖಾರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್. ಆಮೇಲೆ ನೀವೇ ಕೇಳ್ತಾ ಇರ್ತೀರ ಪದೇ ಪದೇ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನನಗೆ ನನ್ನ ತಮ್ಮ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು, ನಮ್ಮ ಹಸ್ಬೆಂಡು ಹೆಲ್ಪ್ ಮಾಡ್ತಾಯಿದ್ರು. ಹಾಗಾಗೆಲ್ಲ ರುಬ್ಬಿಟ್ಕೊಂಡಿದ್ದೀನಿ ಸೈಡಲ್ಲಿ. ಇವಾಗ ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಸಿಟ್ಟು ನಾನು ಬಂದುಬಿಟ್ಟು ರೊಟ್ಟಿ 2 ಥರ ಮಾಡ್ತಾಯಿದ್ದೀನಿ. ಒಂದು ಬಿಸಿನೀರ್ದು, ಒಂದು ತಣ್ಣೀರ್ದು. ತಣ್ಣೀರು ಬಂದು ಕ್ಯಾರೆಟ್ ತುರಿ, ಸೌತೆಕಾಯಿ ಎಲ್ಲ ತುರಿಬೇಕು. ತುರಿದ್ಬಿಟ್ಟು ಅದರೊಳಗಡೆ ಹಾಕಿ ತಣ್ಣೀರಲ್ಲೇ ಕಳಿಸ್ಕೋಬೋದು. ಇನ್ನೊಂದು ಬಂದ್ಬಿಟ್ಟು ಬಿಸಿನೀರಲ್ಲಿ, ಅದು ಚೆನ್ನಾಗಿ ಬಿಸಿನೀರು ಕಾಯ್ದಿರಬೇಕು. ಟೊಮೊಟೊ ಹಾಕ್ತಾಯಿದ್ದೀವಿ. ಟೊಮೆಟೊ ಅಷ್ಟೊಂದು ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ಚೆನ್ನಾಗಿ ಬೆಂದಮೇಲೆ ಈ ಕಡೆ ರುಬ್ಬಿಟ್ಟಿದ್ದೀನಿ, ಆ ಖಾರ ಹಾಕಬೇಕು. ಅಷ್ಟರೊಳಗಡೆ ಆ ನೀರು ಚೆನ್ನಾಗಿ ಕುದೀತಿತ್ತು ರೊಟ್ಟಿಗೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಎಲ್ಲ ಒಟ್ಟೊಟ್ಟಿಗೆ ಅಡುಗೆ ಮಾಡೋದೇನು ಚೆನ್ನಾಗಿರುತ್ತೆ. ಯಾರಾದರೂ ಒಂದು ಹೆಲ್ಪ್ ಮಾಡಿದ್ರೆ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತಲ್ವ ಫ್ರೆಂಡ್ಸ್. ಹಸ್ಬೆಂಡು, ತಮ್ಮ ಆಗಲಿ, ಏನೋ ಒಂದು ನಮ್ಮ ಅಕ್ಕ ಏನೋ ಒಂದು ಮಾಡ್ತಿದ್ದಾರೆ ಮಾಡೋಣ ಅಂತ ಹಸ್ಬೆಂಡು ನನಗೆ ಹಸ್ಬೆಂಡ್ ಅಂತ ಫುಲ್ ಸಪೋರ್ಟಿವು. ಇವಾಗ ನೋಡಿ ಖಾರ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಖಾರ ಎಲ್ಲ ಬೆಂದಾದ್ಮೇಲೆ ತೆಂಗಿನಕಾಯಿ ಹಾಕಬೇಕು. ತೆಂಗಿನಕಾಯಿ ಹಾಕಿದ್ಮೇಲೆ ನೋಡಿ, ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಖಾರ ಆಲ್ರೆಡಿ ರೆಡಿ ಆಗಿದೆ. ತೆಂಗಿನಕಾಯಿ ಹಾಕಿದ್ರೆ ಮುಗೀತು. ಸ್ವಲ್ಪ ಉಪ್ಪು ಹಾಕಿ, ಉಪ್ಪು ರುಬ್ಬಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಒಗ್ಗರಣೆ ಇವಾಗ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕಿ ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲರೂ ಅಷ್ಟೇ ಫ್ರೆಂಡ್ಸ್. ಎಲ್ಲ ನಿಮ್ಮ ವೈಫ್ಗೆ ಹೆಲ್ಪ್ ಮಾಡಿ, ನಿಮ್ಮ ಸಿಸ್ಟರ್ಗೆ ಹೆಲ್ಪ್ ಮಾಡಿ. ಏನೋ ಒಂಥರ ಖುಷಿ ಸಿಗುತ್ತೆ. ದೊಡ್ಡದೇನೋ ಒಂದು ಕೊಡಿಸ್ತೀವಿ ಅನ್ನೋದಕ್ಕಿಂತ ಚಿಕ್ಕದ್ರಲ್ಲೇ ಹೆಣ್ಮಕ್ಳು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನೋಡಿ, 2 ಥರ ಹಸಿಟ್ಟು ತೊಗೊಂಡಿದ್ದೀನಿ ನಾನು. ಇವಾಗ ಬಿಸಿನೀರು ಹಾಕೋತಾ ಇದ್ದೀನಿ. ಬಿಸಿ ಬಿಸಿ ಇರಬೇಕು, ಆವಾಗಲೇ ಹಾಕೋಬಿಟ್ಟು ಕೈಯಲ್ಲಂತೂ ಮಾಡಬೇಡಿ, ಕೈ ಸುಡುತ್ತೆ ತುಂಬ. ಈ ಥರ ಮಾಡಿ ಇಟ್ಕೊಳ್ಳಿ.
ಆಮೇಲೆ ಬಿಸಿ ಬಿಸಿ ಇರುತ್ತೆ ಕೈ, ಸ್ವಲ್ಪ ಹಿಂಗೆಲ್ಲ ಬಿಟ್ಟರೆ ಚೆನ್ನಾಗಿ ಬರುತ್ತೆ ನೋಡಿ. ಕಳಿಸಿ ಮಿದ್ದಿ ಚೆನ್ನಾಗಿ ತೊಡ್ತಾಯಿದ್ದೀನಿ ನಾನು. ಚೆನ್ನಾಗಿ ಮಿದಿಬೇಕು ಫ್ರೆಂಡ್ಸ್. ಹೆಂಗೆ ಅಂದರೆ ಅಂದರೆ ಚೆನ್ನಾಗಿ ನಮಗೆ ತೊಟ್ಟಕ್ಕೆ ನೀಟಾಗಿ ಬರುತ್ತೆ. ನನಗೂ ಬರ್ತಾ ಇರಲಿಲ್ಲ ಫಸ್ಟ್ ರೊಟ್ಟಿ ಮಾಡೋಕ್ಕೆ. ಹಳ್ಳೀಲಿ ಹುಟ್ಬಿಟ್ಟು ನಾನು ಕಲ್ತಿಲ್ವಲ್ಲಪ್ಪ ಅಂತ ಬೇಜಾರು ಮಾಡ್ಕೋತಿದ್ದೆ. ಆಮೇಲೆ ಟ್ರೈ ಮಾಡೋಣ ಯಾಕೆ ಬರಲ್ಲ ಅಂತ ಅಂದ್ಕೊಂಡು ಮಾಡ್ತಾ ಚೆನ್ನಾಗೇ ಬರುತ್ತೆ ಇವಾಗ. ಫಸ್ಟ್ ಕಷ್ಟ ಆಗುತ್ತೆ. ಕೈಯಲ್ಲಿ ಮಾಡಬೇಡಿ, ಒಂದು ಕಾಟನ್ ಬಟ್ಟೆ ಇದ್ದರೆ ಚೆನ್ನಾಗಿರುತ್ತೆ ತೊಗೊಳ್ಳಿ. ನಾನೇನೋ ಹಾಕ್ತಾಯಿದ್ದೀನಿ ನೀರು ಕೈಯಲ್ಲೇ, ನೀವು ಕಾಟನ್ ಬಟ್ಟೆ ತೊಗೊಳ್ಳಿ. ಇದು ಬಂದು ಪ್ಲೈನ್, ಅದೇ ತಣ್ಣೀರಲ್ಲಿ ಕಳಿಸ್ಕೊಂಡಿರೋದು. ಬಟರ್ ಪೇಪರ್ ಮೇಲೆ ತೊಡ್ತಾಯಿದ್ದೀನಿ ನಾನು. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಯಿಲ್ ಸ್ವಲ್ಪ ಫಸ್ಟ್ ಟೈಮ್ ಹಾಕೊಳ್ಳುವಾಗ ಆಯಿಲನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸಾಕು ಅಂತ ಹೇಳಿದ್ರು ನನ್ನ ಹಸ್ಬೆಂಡು, ಹಂಗಾಗಿ ಕಡಿಮೆ ಆಗ್ತೆ, ಸರಿಯಾಗಿ ಬರಲಿಲ್ಲ ಸ್ಟಾರ್ಟಿಂಗು. ಎರಡನೇದು ತುಂಬ ಚೆನ್ನಾಗಿ ಬಂತು. ಯಾವ್ದು ಈಸಿ ಇರುತ್ತೆ ನಿಮಗೆ ಅದೇ ಮಾಡಿ. ಅದೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಎರಡೂ. ಆ ರೊಟ್ಟಿ ಬೇರೆ ಥರ ಟೇಸ್ಟ್ ಇರುತ್ತೆ, ಇದೇ ರೊಟ್ಟಿ ಅದೇ ಇದು ಸ್ವಲ್ಪ ಅದೇ ಮಕ್ಳಿಗೆ ಚೆನ್ನಾಗಿರುತ್ತೆ. ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ ಎಲ್ಲ ತುರಿದಿರ್ತೀವಲ್ವ, ತುಂಬ ಚೆನ್ನಾಗಿ ಬಂದಿರುತ್ತೆ. ಆಯಿಲ್ ಇಲ್ಲದೇ ಇರೋ ಐಟಮ್ ತಿನ್ನೋಕ್ಕೆ ಸ್ವಲ್ಪ ಟ್ರೈ ಮಾಡಿ ಫ್ರೆಂಡ್ಸ್. ಇದು ರೊಟ್ಟಿ ಅದು ಬಿಸಿನೀರಲ್ಲಿ ಕಾಯಿಸ್ತೀವಲ್ಲ, ಅದಕ್ಕೆ ಆಯಿಲೇ ಟಚ್ ಮಾಡಲ್ಲ ಸ್ವಲ್ಪನೂ. ಇದಕ್ಕೂ ಹಾಕೋಂಗಿಲ್ಲ, ಆದರೆ ಸ್ಟಾರ್ಟಿಂಗ್ ಮಾತ್ರ ಹಾಕಬೇಕಷ್ಟೆ. ಚೆನ್ನಾಗಿ ಬರುತ್ತೆ ಟೇಸ್ಟು. ಆಮೇಲೆ ಈ ಥರ ರೊಟ್ಟಿ ಸ್ವಲ್ಪ ಹೆಂಗೆ ಬೇಕಾದ್ರೂ ಹಾಕ್ಬೋದು. ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಬೋದು, ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಬೋದು. ನೋಡಿ ರೆಡಿಯಾಗಿದೆ ರೊಟ್ಟಿ. ಗುಡ್ಗಾರ, ತುಪ್ಪ, ಬೆಣ್ಣೆ, ಮೊಸರು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಿನ್ನಬೇಕು ಫ್ರೆಂಡ್ಸ್ ಇವಾಗ. ನಿಮಗೂ ಒಂದು ಸಲ ತೋರಿಸೋಣ ಅಂತ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿ.